ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟು ಇವತ್ತು ತೀರ್ಪನ್ನು ಪ್ರಕಟಿಸೋದಕ್ಕಿದೆ. ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ವಿನಯ್ ಕುಲಕರ್ಣಿ ಅಪರಾಧಿನೋ ಅಥವಾ ನಿರ್ದೋಷಿನೋ ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಕೊಲೆ ಕೇಸಲ್ಲಿ ಮತ್ತೆ ಜೈಲು ಸೇರ್ತಾರಾ ವಿನಯ್ ಕುಲಕರ್ಣಿ ಅಥವಾ ನಿರ್ದೋಷಿಯಾಗಿ ಹೊರಗೆ ಬರ್ತಾರಾ? ಇವತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರು ಪ್ರಕಟಿಸೋದಕ್ಕಿದ್ದಾರೆ. ಮೊನ್ನೆ 9ನೇ ತಾರೀಕು ತೀರ್ಪು ಪ್ರಕಟವಾಗಬೇಕಿತ್ತು, ಆದರೆ ಇವತ್ತಿಗೆ ಅದನ್ನು ಮುಂದೂಡಲಾಗಿತ್ತು. 2016ರ ಜೂನ್ ತಿಂಗಳಲ್ಲಿ ನಡೆದಂಥ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಆರಂಭದಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ಮಾಡಿದ್ರು. ಸ್ಥಳೀಯ ಪೊಲೀಸರು ತನಿಖೆ ಮಾಡಿದಾಗ ಒಂದು ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಹತ್ಯೆಯಾಗಿದೆ ಅನ್ನೋದಷ್ಟೇ ಆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಪೊಲೀಸರ ತನಿಖೆಯ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿತ್ತು. ಯಾಕಂತಂದ್ರೆ ವಿನಯ್ ಕುಲಕರ್ಣಿ ಮಿನಿಸ್ಟರ್ ಆಗಿದ್ರು, ತನಿಖೆಯ ಮೇಲೆ ಪ್ರಭಾವ ಬೀರಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಆ ನಂತರ ಸರ್ಕಾರ ಬದಲಾಯಿತು, ಸಿಬಿಐ ತನಿಖೆಗೆ ಕೊಡಲಾಯಿತು. ಸಿಬಿಐ ತನಿಖೆಗೆ ಕೊಟ್ಟಂತ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಇದೆ ಅನ್ನೋದು ಗೊತ್ತಾಗಿತ್ತು. ವಿನಯ್ ಕುಲಕರ್ಣಿ ಅವರನ್ನ 2020ರಲ್ಲಿ ಅರೆಸ್ಟ್ ಮಾಡಲಾಯಿತು ಮತ್ತು ಚಾರ್ಜ್ ಶೀಟ್ನಲ್ಲಿ ಇದು ರಾಜಕೀಯ ಕಾರಣಕ್ಕಾಗ ಹತ್ಯೆ ಅನ್ನೋದನ್ನು ಸಿಬಿಐ ಹೇಳಿತು. ಇವತ್ತು ಇದಕ್ಕೆ ಸಂಬಂಧಿಸಿದಂತಹ ತೀರ್ಪು ಪ್ರಕಟವಾಗೋದಕ್ಕಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ನೇರ ಸಂಪರ್ಕದಲ್ಲಿ. ಗುರುರಾಜ, ಡಿ ಡೇ ವಿನಯ್ ಕುಲಕರ್ಣಿ ಅವರ ಪಾಲಿಗೆ ಇವತ್ತು. ರಕ್ಷತ್ ಏನಂತ ಹೇಳಿದ್ರೆ, ಸುದೀರ್ಘ 10 ವರ್ಷಗಳ ಕಾಲ ನಡೆದಂಥ ತನಿಖೆ ವಿಚಾರಣೆಯ ಬಳಿಕ ಇವತ್ತು ಅಂತಿಮ ತೀರ್ಪು ಪ್ರಕಟಗೊಳ್ತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ್ ಭಟ್ ಅವರು ಮಧ್ಯಾಹ್ನ 1 ಗಂಟೆ ವೇಳೆಗೆ ತೀರ್ಪನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ 9ನೇ ತಾರೀಕು ತೀರ್ಪು ಪ್ರಕಟಗೊಳ್ಳಬೇಕಾಗಿತ್ತು, ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿತ್ತು. ಇವತ್ತು ತೀರ್ಪು ಬರ್ತಿರುವಲ್ಲಿ ಸಾಕಷ್ಟು ಕುತೂಹಲ ಇದೆ. ಸುದೀರ್ಘ ಕಾನೂನು ಹೋರಾಟದ ಬಳಿಕ ವಿನಯ್ ಕುಲಕರ್ಣಿ ಈ ಪ್ರಕರಣದಿಂದ ಖುಲಾಸೆ ಆಗ್ತಾರಾ ಅಥವಾ ಜೈಲು ಶಿಕ್ಷೆಗೆ ಗುರಿಯಾಗ್ತಾರಾ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ವೇಳೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಜೈಲು ಶಿಕ್ಷೆ ಘೋಷಣೆಯಾದರೆ ಅವರ ಶಾಸಕತ್ವದ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಯಾಕಂತ ಹೇಳಿದ್ರೆ ಶಾಸಕರಾಗಿ ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಏನವರು ಜಿಲ್ಲೆಗೆ ಪ್ರವೇಶ ಮಾಡಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದಂಥ ಸಂದರ್ಭದಲ್ಲಿ ಷರತ್ತು ವಿಧಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯಿಂದ ಹೊರಗಡೆ ಇದ್ದು ಅವರು ಚುನಾವಣೆಯನ್ನು ಗೆದ್ದು ಬಂದಿದ್ರು ಧಾರವಾಡದ ಗ್ರಾಮಾಂತರ ಕ್ಷೇತ್ರದಿಂದ. ಹಾಗಾಗಿ ಇದುವರೆಗೂ ಕೂಡ ಕ್ಷೇತ್ರ ಪ್ರವೇಶಿಸಲಿಕ್ಕೆ ಕೋರ್ಟ್ ಅನುಮತಿಯನ್ನು ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿಯ ರಾಜಕೀಯ ಭವಿಷ್ಯ ಏನಾಗುತ್ತೆ, ಇವತ್ತಿನ ತೀರ್ಪಿನ ಮೇಲೆ ಅವರ ರಾಜಕೀಯ ಭವಿಷ್ಯ ಕೂಡ ಅವಲಂಬಿಸಿದೆ. ಅಷ್ಟೇ ಅಲ್ಲ, ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿಯ ಮುಖಂಡ ಯೋಗೇಶ್ ಗೌಡರ ಹತ್ಯೆಯ ನಂತರ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತು. ಇಡೀ ಪ್ರಕರಣದಲ್ಲಿ ಯೋಗೇಶ್ ಗೌಡರ ಪತ್ನಿ ಮಲ್ಲಮ್ಮಳನ್ನೇ ಅಂದರೆ ತಮ್ಮ ಬುಟ್ಟಿಗೆ ಹಾಕಿಕೊಂಡು ಉಲ್ಟಾ ಹೊಡೆಸುವಂಥ ಕೆಲಸ ಆಯಿತು. 2017-18ರ ಸಂದರ್ಭದಲ್ಲಿ ಏನಂತ ಅಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಕೆಂಪಯ್ಯ ಅನ್ನುವಂಥ ಅಧಿಕಾರಿ ಇದ್ದ ಆತ ಒಂದು ಜಾತಿ ಇದನ್ನು ಬಳಸಿಕೊಂಡು ಮಲ್ಲಮ್ಮ ಕುರುಬ ಜಾತಿ ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ಮನವೊಲಿಸಿ ಆ ಪ್ರಕರಣದ ವಿರುದ್ಧವೇ ಆಕೆ ಹೇಳಿಕೆ ಕೊಡಿಸುವಂಥದ್ದು, ಆಕೆಯನ್ನು ಟ್ವಿಸ್ಟ್ಗೊಳಿಸುವಂಥ ಪ್ರಯತ್ನಗಳು ಕೂಡ ಆಯಿತು. ಇವತ್ತಿಗೂ ಕೂಡ ಮಲ್ಲಮ್ಮ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಬಂದು ಸಾಕ್ಷಿಯನ್ನು ಕೂಡ ಕೋರ್ಟ್ಗೆ ನುಡಿಲಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ತಾವು ಬಚಾವಾಗಲಿಕ್ಕೆ ಅಥವಾ ಈ ಪ್ರಕರಣದಲ್ಲಿರುವಂತಹ ಆರೋಪಿಗಳು ಬಚಾವ್ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನಗಳಾಯಿತು ಅನ್ನುವಂಥದ್ದನ್ನು ಸಿಬಿಐ ತನಿಖೆಯಲ್ಲಿ ನ್ಯಾಯಾಧೀಶರ ಮುಂದೆ ಇಡುವಂಥ ಪ್ರಯತ್ನವನ್ನು ಚಾರ್ಜ್ ಶೀಟ್ನಲ್ಲಿ ಮಾಡಿದೆ. ಒಟ್ಟು 3 ಚಾರ್ಜ್ ಶೀಟ್ಗಳು ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿತ್ತು. ಅದರಲ್ಲಿ 113 ಸಾಕ್ಷಿಗಳು ತಮ್ಮ ಹೇಳಿಕೆಯನ್ನು ಬಂದು ಕೋರ್ಟ್ ಮುಂದೆ ದಾಖಲಿಸಿದ್ದಾರೆ. ಅದರಲ್ಲಿ 48 ಜನ 164 ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಮುಂದೆ ಮಾಡಿದರು. ಅಂದರೆ ಸ್ವಇಚ್ಛೆ ಹೇಳಿಕೆಯನ್ನು, ವಿಡಿಯೋ ಹೇಳಿಕೆಯನ್ನು ತನಿಖೆ ಸಂದರ್ಭದಲ್ಲೇ ಸಿಬಿಐನವರು ಮುಂದೆ ಕೋರ್ಟ್ಗೆ ಬಂದಾಗ ಸಾಕ್ಷಿಗಳ ಹೇಳಿಕೆ ಹಿಂಜರಿತರ ಕಾರಣಕ್ಕಾಗಿ ಅವರ ಸ್ವಇಚ್ಛೆ ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಿತ್ತು. ಅದರಲ್ಲಿ ಈ ಹಂತಕರಿಗೆ ರೆಸಾರ್ಟ್ ಒದಗಿಸಿದಂಥವರು, ಹಂತಕರಿಗೆ ಹಣಕಾಸನ್ನು ಒದಗಿಸಿದಂಥವರು, ಈ ಕೊಲೆಗೆ ಬೇಕಾದಂಥ ಪೂರ್ವ ತಯಾರಿಯಲ್ಲಿ ಭಾಗಿಯಾದಂಥವರು, ಜೊತೆಗೆ ಈ ಯೋಗೇಶ್ ಗೌಡರ ಹತ್ಯೆಗೂ ಮುಂಚೆ ಒಂದು ವೇಳೆ ಯೋಗೇಶ್ ಗೌಡ ಎಸ್ಕೇಪ್ ಆದರೆ ಅವರನ್ನು ಪಿಸ್ತೂಲ್ನಿಂದ ಶೂಟ್ ಮಾಡಿ ಕೊಲ್ಲಿಕ್ಕೆ ಅಂತ ಹೇಳಿ ಭೀಮಾ ತೀರದ ಹಂತಕರಿಂದ 3 ಪಿಸ್ತೂಲ್ಗಳನ್ನು ತರಿಸಿಟ್ಕೊಂಡಿದ್ದು ಅದನ್ನು ಕೂಡ ಸಿಬಿಐ ಸೀಸ್ ಮಾಡಿತು. ಈ ಎಲ್ಲ ವಿಚಾರಗಳನ್ನು ಸಿಬಿಐ ಕೋರ್ಟ್ ಗಮನಕ್ಕೆ ತಂದಿದೆ. ಪ್ಲಾನಿಂಗ್ನಲ್ಲಿ ಯಾರ್ಯಾರಿದ್ರು, ಎಕ್ಸಿಕ್ಯೂಷನ್ನಲ್ಲಿ ಯಾರ್ಯಾರಿದ್ರು, ನಂತರ ಪ್ರಕರಣವನ್ನು ದಾರಿ ತಪ್ಪಿಸಲಿಕ್ಕೆ, ಸಾಕ್ಷಿಗಳ ಮೇಲೆ ಒತ್ತಡ ಹಾಕಲಿಕ್ಕೆ ಏನೆಲ್ಲ ಪ್ರಯತ್ನಗಳು ನಡೀತು ಅನ್ನುವಂಥದ್ದನ್ನು
CBI ಎಳೆಯಾಗಿ ಬಿಚ್ಚಿಟ್ಟಿದೆ. ಅಷ್ಟೇ ಅಲ್ಲ, ಈ ಪ್ರಕರಣದ ತೀರ್ಪು ಹೊರಬಿದ್ದ ಬಳಿಕ 195A ಏನಿದೆ ಸಾಕ್ಷ್ಯನಾಶ ಪ್ರಕರಣದಲ್ಲೂ ಕೂಡ ವಿನಯ್ ಕುಲಕರ್ಣಿ ಇನ್ನೂ ಆರೋಪಿಯಾಗಿದ್ದಾರೆ. ಆ ಅರ್ಜಿ ಕೂಡ ಕೋರ್ಟ್ ಮುಂಭಾಗದಲ್ಲಿ ವಿಚಾರಣೆ ನಡೀತಾ ಇದೆ. ಹಾಗಾಗಿ ಇವತ್ತಿನ ತೀರ್ಪು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾವ ರೀತಿ ತೀರ್ಪು ಪ್ರಕಟಗೊಳ್ಬೋದು ಅನ್ನುವಂಥದ್ದು ಧಾರವಾಡ ಜಿಲ್ಲೆ ಮತ್ತು ಇಡೀ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಸುದೀರ್ಘವಾಗಿ ವಿನಯ್ ಕುಲಕರ್ಣಿ ಆರಂಭದಲ್ಲಿ ಪ್ರಕರಣ ತನಿಖೆ ಕೈಗೆತ್ತಿಕೊಂಡಾಗ ಯಾವುದೂ ಕೂಡ ಒಂದು ಕ್ಲೂ ಸಿಕ್ಕಿರಲಿಲ್ಲ. ಹೊಸ ಆರೋಪಿಗಳನ್ನು CBI ಯಾವಾಗ ಬಂಧಿಸ್ತು, ಯಾರು ಶರಣಾಗತಿಯಾದಂಥ ತಂಡ ಅಲ್ಲದೇ ಹೊಸದಾಗಿ ಇದರಲ್ಲಿ ಸುಪಾರಿ ಕಿಲ್ಲರ್ಸ್ ಇದ್ದಾರೆ, ತಮಿಳುನಾಡು ಬೆಂಗಳೂರು ಮೂಲದವರು ಇದ್ದಾರೆ ಅಂತ ಗೊತ್ತಾದಾಗ CBI ಹೊಸ ಆರೋಪಿಗಳನ್ನು ಕೋರ್ಟ್ ಮುಂದೆ ತಂದು ಬಂಧಿಸಿ ತಂದಾಗ ಅಚ್ಚರಿಯಾಗಿತ್ತು. ಆಗ ವಿನಯ್ ಕುಲಕರ್ಣಿ ಅವರ ಪಾತ್ರ ಇದರಲ್ಲಿ ಇದೆ ಅನ್ನುವಂಥ ಸಂಶಯಗಳನ್ನು CBI ವ್ಯಕ್ತಪಡಿಸಿ ಅದಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಕಲೆ ಹಾಕಿ ತನಿಖೆ ನಡೆಸ್ತಾ ಹೋಯಿತು. ಆರಂಭದಲ್ಲಿ ವಿನಯ್ ಕುಲಕರ್ಣಿಯನ್ನು ಬಂಧಿಸಿದಾಗ 11 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿ ಜಾಮೀನು ಮೇಲೆ ಹೊರ ಬಂದರು. ಅದಾದ ಬಳಿಕ ಕೂಡ ಪುನಃ ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ CBI ಅವ್ರ ಮೇಲೆ ಒಂದು ಅಬ್ಸರ್ವೇಷನ್ ಅನ್ನು ಇಟ್ಟಿತ್ತು. ಅಲ್ಲಿ ಕೂಡ ಸಾಕ್ಷಿಗಳಿಗೆ ಹಣದ ಅಂಶ ಒಡ್ಡುವಂಥದ್ದು, ಬೆದರಿಕೆ ಹಾಕುವಂಥ ಪ್ರಯತ್ನಗಳಾಯಿತು. ಆ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಪುನಃ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಾಗ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ನೀಡಿದಂಥ ಜಾಮೀನನ್ನು ರದ್ದು ಮಾಡಿತು. ಅಂತಿಮವಾಗಿ ಸಾಕ್ಷಿಗಳ ಸಂಪೂರ್ಣ ವಿಚಾರಣೆ ಮುಗಿದಿದೆ, ಈಗಲಾದರೂ ನನಗೆ ಜಾಮೀನು ಕೊಡಿ ಅಂತ ಕೇಳಿದಾಗ ಫೆಬ್ರವರಿ 26 ಅಂದರೆ ಕಳೆದ 1.5 ತಿಂಗಳ ಹಿಂದೆ ವಿನಯ್ ಕುಲಕರ್ಣಿಗೆ ಪುನಃ ಜಾಮೀನು ಕೊಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿತು. ಹಾಗಾಗಿ ಇವತ್ತು ತೀರ್ಪು ಪ್ರಕಟಗೊಳ್ತಾ ಇದೆ. ತೀರ್ಪು ಪ್ರಕಟಗೊಂಡ ನಂತರ ಕೂಡ ವಿನಯ್ ಕುಲಕರ್ಣಿಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅಥವಾ ಖುಲಾಸೆ ಆದರೆ ಪ್ರಕರಣ ಇಲ್ಲಿಗೆ ಮುಕ್ತಾಯ ಆಗುತ್ತೆ. CBI ಮೇಲ್ಮನವಿಯನ್ನು ಸಲ್ಲಿಸುತ್ತೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾದರೆ ವಿನಯ್ ಕುಲಕರ್ಣಿ ಮತ್ತೆ ಹೈಕೋರ್ಟ್ಗೆ ಹೋಗುವಂಥದ್ದು ಕಾನೂನು ಪ್ರಕ್ರಿಯೆ ಮತ್ತಷ್ಟು ತಿಂಗಳ ಕಾಲ ನಡೆಯುತ್ತೆ. ಆದರೆ ಇವತ್ತಿನ ತೀರ್ಪು ಏನು ಬರುತ್ತೆ, ಇದರಲ್ಲಿ ಯಾವ ರೀತಿ ಶಿಕ್ಷೆ ಗುರಿ ಹಾಕ್ತಾರೆ ಅನ್ನುವಂಥ ಕುತೂಹಲ ಸಾರ್ವಜನಿಕರಲ್ಲಿ ಇದೆ. ರಕ್ಷತ್, ಧನ್ಯವಾದ ಗುರುರಾಜ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.